ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಾನು ಕಳೆದ 3 ವಿಡಿಯೋಗಳಲ್ಲಿ ಚಾಪ್ಟರ್ 1 ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಿನ ಪ್ರೀವಿಯಸ್ ಇಯರ್ KCET ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಅಂದರೆ ಹ್ಯೂಮನ್ ರಿಪ್ರೊಡಕ್ಷನ್ನ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ 2009ಇಂದ 2023ವರೆಗೂ ಏನು ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಆಲ್ಮೋಸ್ಟ್ ಅದೇ ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ಗಳ ಮೇಲೂ ಕ್ವೆಶನ್ಸ್ಗಳನ್ನು ಅವರು ಕೇಳಿದ್ದಾರೆ. ಹಾಗಾಗಿ ಇದನ್ನು ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಹೆಲ್ಪ್ ಆಗುತ್ತೆ. ಈ ವರ್ಷದ KCET ಎಕ್ಸಾಮಿನೇಷನ್ಗೆ ಅಂದರೆ 2025ನ KCET ಎಕ್ಸಾಮಿನೇಷನ್ನಿಂದ ಥಿಯರಿ ಕಾನ್ಸೆಪ್ಟ್ಸ್ಗಳ ಜೊತೆಗೆ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ಸ್ ಅಂದರೆ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ಗಳ ಬಗ್ಗೆಯೂ ಕೂಡ ನಿಮಗೆ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಹಾಗಾಗಿ ಈ ಚಾಪ್ಟರ್ ವೆಯ್ಟೇಜ್ ಏನಿದೆ ಅದು ಸ್ವಲ್ಪ ವೇರಿ ಆಗಬಹುದು. ಓಕೆನಾ? ಸೊ ಅದೊಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್. ಅದು ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಪ್ರೀವಿಯಸ್ ವಿಡಿಯೋ ಅದೇನೆ. ಸೊ ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಹ್ಯೂಮನ್ ರಿಪ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಇದರಲ್ಲಿ ಫಸ್ಟ್ ಕ್ವೆಶನ್ ಏನಿದೆ 2009ನಲ್ಲಿ ಕೇಳಿರುವಂಥದ್ದು. 2009ನಲ್ಲಿ ಕೇಳಿರುವಂಥ ಎಷ್ಟೋ ಟಾಪಿಕ್ಸ್ಗಳು ಡಿಲೀಟ್ ಆಗಿದೆ ಒಂದು. ಓಕೆನಾ? ಆ್ಯಂಡ್ ಈ ವೈಟಲೋಜೆನಿಸಿಸ್ ಅಂದರೆ ಏನು ಅಂತ ಹೇಳಿದ್ರೆ ಊಸೈಟಲ್ಲಿ ಯೋಗ್ ಪ್ರೋಟೀನ್ ಫಾರ್ಮೇಷನ್ ಆಗುವಂಥ ಒಂದು ಪ್ರೋಸೆಸ್ಸು. ಓಕೆ, ಊಸೈಟಲ್ಲಿ, ಅದು ಕೂಡ ಪ್ರೈಮರಿ ಊಸೈಟಲ್ಲಿ ಯೋಗ್ ಪ್ರೋಟೀನ್ ಫಾರ್ಮೇಷನ್ ಆಗುವಂಥ ಒಂದು ಪ್ರೋಸೆಸ್ಸು. ಈ ಕಾನ್ಸೆಪ್ಟ್ ಡಿಲೀಟ್ ಆಗಿದೆ, ಓದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಸೂಟಬಲ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3. ಗ್ರಾಫೆನ್ ಫಾಲಿಕಲ್ ಒಳಗಡೆ ಇರುವಂತಹ ಪ್ರೈಮರಿ ಊಸೈಟಲ್ಲಿ ಯೋಗ್ ಪ್ರೋಟೀನ್ ಫಾರ್ಮೇಷನ್ ಆಗುತ್ತೆ. ಅದನ್ನು ವೈಟಲೋಜೆನೆಸಿಸ್ ಅಂತ ಕರೀತಾರೆ. ಓಕೆನಾ? ಸೊ ನಿಮಗೆ ಗೊತ್ತಿರಲಿ, ನಿಮಗೆ ಆನ್ಸರ್ನ ಹೇಳೋದರ ಜೊತೆಗೆ ಅದಕ್ಕೆ ಬೇಕಾಗಿರುವ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನು ಕೂಡ ಹೇಳ್ತೀನಿ. ಜೊತೆಗೆ ಅದು ಎಲ್ಲಿ NCERTನಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಪ್ರಿವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಮಾಡಿದ್ದೀನಿ, ಈ ವಿಡಿಯೋದಲ್ಲೂ ಕೂಡ ಮಾಡ್ತೀನಿ. ಸೊ ನೋಡಿ, ಸೆಕೆಂಡ್ ಕ್ವೆಶನ್ ಏನಿದೆ, ಸೆಕೆಂಡ್ ಕ್ವೆಶನ್ ನೋಡಿ, ತುಂಬಾ ಚೆನ್ನಾಗಿದೆ ಕ್ವೆಶನ್ನು. 2n = 16 in a primary spermatocyte which is in the metaphase of first meiotic division. ನೋಡಿ, ಪ್ರೈಮರಿ ಸ್ಪರ್ಮೆಟೋಸೈಟು ಸೆಕೆಂಡ್ರಿ ಸ್ಪರ್ಮೆಟೋಸೈಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗಬೇಕು. ಓಕೆನಾ? ಸೊ ಫಸ್ಟ್ ಮಿಯೋಟಿಕ್ ಡಿವಿಷನ್ ಆಗಬೇಕು ಅಂತ ಹೇಳಿದ್ರೆ 4 ಫೇಸಸ್ಗಳನ್ನು ಅದು ದಾಟಬೇಕಾಗತ್ತೆ, ಪಾಸ್ ಮಾಡಬೇಕಾಗತ್ತೆ. 4 ಫೇಸಸ್ಗಳನ್ನು ಪಾಸ್ ಮಾಡಬೇಕು. ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೇಲೋಫೇಸ್. ಇದೀಗ ಮೆಟಾಫೇಸ್ ಸ್ಟೇಜಲ್ಲಿ ಇದೆ. ಓಕೆನಾ? ಮುಂದೆ ನೋಡೋಣ. ವಾಟ್ ಶಲ್ ಬಿ ದ ಟೋಟಲ್ ನಂಬರ್ ಆಫ್ ಕ್ರೊಮ್ಯಾಟಿಡ್ಸ್ ಇನ್ ಈಚ್ ಆಫ್ ದ ಸೆಕೆಂಡರಿ ಸ್ಪರ್ಮೆಟೋಸೈಟ್. ಓಕೆ ನೋಡಿ, ಸೊ ಸಿಂಪಲ್ ಆಗಿ ಪ್ರೈಮರಿ ಸ್ಪರ್ಮೆಟೋಸೈಟಲ್ಲಿ 16 ಕ್ರೋಮೋಸೋಮ್ಸ್ಗಳಿದೆ. ಅದು ಮೆಟಾಫೇಸ್ ಕಂಡೀಷನಲ್ಲಿದೆ, ಮಿಯೋಟಿಕ್ ಡಿವಿಷನ್ನ ಮೆಟಾಫೇಸ್ ಕಂಡೀಷನಲ್ಲಿದೆ. ಈಗ ಪ್ರೈಮರಿ ಸ್ಪರ್ಮೆಟೋಸೈಟು ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳಾಗಿ ಡಿವೈಡ್ ಆಗುತ್ತೆ. ಒಂದು ಪ್ರೈಮರಿ ಸ್ಪರ್ಮೆಟೋಸೈಟು 2 ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳಾಗಿ ಡಿವೈಡ್ ಆಗುತ್ತೆ. ಆ ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳಲ್ಲಿರುವಂಥ ಕ್ರೊಮ್ಯಾಟಿಡ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಕ್ರೋಮೋಸೋಮ್ ನಂಬರ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಕೇಳ್ತಿರೋದು ಕ್ರೊಮ್ಯಾಟಿಡ್ಸ್ಗಳ ನಂಬರ್, ಹೌದಲ್ವಾ? ಸೊ ನೋಡಿ, ಈಗ ನೋಡಿ, ಇಲ್ಲಿ ಒಂದು ಡಯಾಗ್ರಾಮ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಪ್ರೈಮರಿ ಸ್ಪರ್ಮೆಟೋಸೈಟ್. ಓಕೆನಾ? 2n ಕಂಡೀಷನಲ್ಲಿದೆ. ನೋಡಿ, ಒಂದು ಪ್ರೈಮರಿ ಸ್ಪರ್ಮೆಟೋಸೈಟಿಂದ 2 ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳು ಫಾರ್ಮೇಷನ್ ಆಗ್ತಾಯಿದೆ, ಡಿವೈಡ್ ಆಗ್ತಾಯಿದೆ. ಕರೆಕ್ಟಾ? ನೋಡಿ, ಇದರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ಗಳಿದೆ? 1, 2 ಕ್ರೋಮೋಸೋಮ್ಸ್ಗಳಿದೆಯಾ? ಇದರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ? ಒಂದೊಂದರಲ್ಲಿ ಒಂದೊಂದು. ಓಕೆ, ಬಟ್ ಅವ್ರು ಕ್ರೋಮೋಸೋಮ್ ನಂಬರ್ ಕೇಳ್ತಾ ಇಲ್ಲ, ಕ್ರೊಮ್ಯಾಟಿಡ್ಸ್ಗಳ ನಂಬರ್ ಕೇಳ್ತಾ ಇದೆ. ನೋಡಿ, ಒಂದು ಕ್ರೋಮೋಸೋಮಲ್ಲಿ 2 ಕ್ರೊಮ್ಯಾಟಿಡ್ಸ್ಗಳಿರುತ್ತೆ, 1, 2. ಓಕೆ, ಸೊ ಇಲ್ಲಿ ಟೋಟಲ್ ಈಗ 2 ಕ್ರೋಮೋಸೋಮ್ಸ್ಗಳಿದೆ ಅಂತ ಹೇಳಿದ್ರೆ ಇಲ್ಲಿ 4 ಕ್ರೊಮ್ಯಾಟಿಡ್ಸ್ಗಳಿದೆ. ಒಂದು ಕ್ರೋಮೋಸೋಮ್ ಇದೆ ಅಂತ ಹೇಳಿದ್ರೆ 2 ಕ್ರೊಮ್ಯಾಟಿಡ್ಸ್ಗಳಿದೆ ಇಲ್ಲಿ. ಓಕೆನಾ? ಅವ್ರು ಅದನ್ನೇ ಕೇಳ್ತಿರೋದು. ಈಗ ಅವ್ರು ಹೇಳ್ತಿರೋದು ಏನು? 2 ಕ್ರೋಮೋಸೋಮ್ಸ್ಗಳಿದ್ದಾಗ 4 ಕ್ರೊಮ್ಯಾಟಿಡ್ಸು, ಸರಿನಾ? 16 ಕ್ರೋಮೋಸೋಮ್ಸ್ಗಳಿದ್ದಾಗ ಎಷ್ಟು? 32 ಕ್ರೊಮ್ಯಾಟಿಡ್ಸ್ಗಳಾಗುತ್ತೆ. ನೋಡಿ, 2 ಕ್ರೋಮೋಸೋಮ್ಸ್ಗಳಿದ್ದಾಗ 4 ಕ್ರೊಮ್ಯಾಟಿಡ್ಸ್ಗಳು. ಓಕೆ, ಅವ್ರು ಕೊಟ್ಟಿರೋದು ಎಷ್ಟು ಕ್ರೋಮೋಸೋಮ್ಸು? 16 ಕ್ರೋಮೋಸೋಮ್ಸ್ಗಳಂತ ಕೊಟ್ಟಿದ್ದಾರೆ. ಸೊ 16 2 32 ಕ್ರೊಮ್ಯಾಟಿಡ್ಸ್ ಆಗುತ್ತೆ. ಆ್ಯಂಡ್
ಅದು ಮೆಟಾಫೇಸಲ್ಲಿ ಅಂತ ಕೊಟ್ಟಿದ್ದಾರಲ್ಲ ಸರ್ ಅಂತ ಕೇಳಿದ್ರೆ ಅದು ಮೆಟಾಫೇಸಲ್ ಆದರೂ ಇರಲಿ ಅನಾಫೇಸಲ್ ಆದರೂ ಇರಲಿ ಅದು ಕಂಪ್ಲೀಟ್ ಡಿವಿಷನ್ ಆಗಿರಲ್ಲ. ಹಾಗಾಗಿ ಒಂದು ಸೆಲ್ಲಲ್ಲಿ ಎಷ್ಟು ಕ್ರೋಮೋಸೋಮ್ಸ್ಗಳಿರಬೇಕು ಅಷ್ಟೇ ಕ್ರೋಮೋಸೋಮ್ಸ್ಗಳು ಇರುತ್ತೆ. ಓಕೆನಾ? ಈಗ 8 ಕ್ರೋಮೋಸೋಮ್ಸ್ಗಳಿದೆ ಅಂತ ಹೇಳಿದ್ರೆ ಅಲ್ಲಿ 16 ಕ್ರೊಮ್ಯಾಟಿಡ್ಸ್ಗಳಿದೆ ಅಂತ. ಓಕೆನಾ? ಒಂದೊಂದು ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳಲ್ಲಿ 16 ಕ್ರೊಮ್ಯಾಟಿಡ್ಸ್ಗಳು. ಇದರಲ್ಲಿ 16 ಕ್ರೊಮ್ಯಾಟಿಡ್ಸ್ಗಳಿರುತ್ತೆ, ಇದರಲ್ಲಿ 16 ಕ್ರೊಮ್ಯಾಟಿಡ್ಸ್ಗಳಿರುತ್ತೆ. ಈಚ್ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಕಂಟೈನ್ಸ್ 16 ಕ್ರೊಮ್ಯಾಟಿಡ್ಸ್. ನೋಡಿ, ಥರ್ಡ್ ಕ್ವಶನ್ 2009 ಇದು ಕೂಡ 2009 ಕೇಳಿರೋದು. ಸಮ್ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ದ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸೈಕಲ್ ಆರ್ ಗಿವನ್ ಬಿಲೋ. ಅರೇಂಜ್ ದ ಇವೆಂಟ್ಸ್ ಇನ್ ಅ ಪ್ರಾಪರ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಈಗ ಕೆಲವು ಈವೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ABCDE. ಆ ಈವೆಂಟ್ಸ್ಗಳು ಯಾವ ಆದಮೇಲೆ ಯಾವುದಾಗುತ್ತೆ ರಿಪ್ರೊಡಕ್ಟಿವ್ ಸೈಕಲಲ್ಲಿ ಅನ್ನೋದನ್ನು ನಾವು ಇಲ್ಲಿ ಅರೇಂಜ್ ಮಾಡಬೇಕು. ಓಕೆ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೆ ಡಿಲೀಷನ್ ಮೆಥಡ್ ಅಂತ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಬೇಕಾದ್ರೆ ಡಿಲೀಷನ್ ಮೆಥಡ್ ಮಾಡಬೇಕು ಅಥವಾ ಸೆಲೆಕ್ಷನ್ ಮೆಥಡ್ ಮಾಡಬೇಕು ಅಂತ. ಓಕೆ, ಈಗ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ 5 ಈವೆಂಟ್ಸ್ಗಳಲ್ಲಿ ಕೆಲವು ಈವೆಂಟ್ಸ್ಗಳು ಗೊತ್ತಿದೆ, ಕೆಲವು ಈವೆಂಟ್ಸ್ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸೆಕ್ರೇಷನ್ ಆಫ್ FSH ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಗ್ರೋತ್ ಆಫ್ ಕಾರ್ಪಸ್ ಲ್ಯೂಟಿಯಮ್ ಗೊತ್ತಿರಬೇಕಲ್ಲ ಅಲ್ವಾ? ಯಾವಾಗ ಕಾರ್ಪಸ್ ಲ್ಯೂಟಿಯಮ್ ಗ್ರೋತ್ ಆಗೋದು? ಓವ್ಯುಲೇಷನ್ ಆದಮೇಲೆ, ಹೌದಾ? ದ ರಪ್ಚರ್ಡ್ ಗ್ರಾಫೆನ್ ಫಾಲಿಕಲ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಕಾರ್ಪಸ್ ಲ್ಯೂಟಿಯಮ್. ಓಕೆ, ಅದು ಲಾಸ್ಟ್ ಫೇಸು. ಅದಕ್ಕೆ ಅದನ್ನು ಕಾರ್ಪಸ್ ಲ್ಯೂಟಿಯಮ್ ಫಾರ್ಮೇಷನ್ ಆಗುತ್ತಲ್ವಾ, ಅದಕ್ಕೆ ಅದನ್ನು ಲ್ಯೂಟಿಯಲ್ ಫೇಸ್ ಅಂತ ಕರೀತಾರೆ. ಓಕೆ, ಇದು ಲಾಸ್ಟ್ ಈವೆಂಟ್ ಅಂತ ಗೊತ್ತು ಒಂದು. ಅದಾದಮೇಲೆ ಗ್ರೋತ್ ಆಫ್ ದ ಫಾಲಿಕಲ್ ಆ್ಯಂಡ್ ಊಜೆನಿಸಿಸ್ಸು ಇದು ಸ್ಟಾರ್ಟಿಂಗಲ್ಲೇ ಆಗಬೇಕು. ಕರೆಕ್ಟಾ? ಓಕೆ, ಅದಾದಮೇಲೆ ಓವ್ಯುಲೇಷನ್. ನೋಡಿ, ಈಗ ತಾನೇ ಹೇಳಿದೆ ನಾನು, ಓವ್ಯುಲೇಷನ್ ಆದಮೇಲೆ ಕಾರ್ಪಸ್ ಲ್ಯೂಟಿಯಮ್ ಅಂತ ಹೇಳಿದೆ. ಕರೆಕ್ಟಾ? D ಆದಮೇಲೆ B ಬರಬೇಕು. ಓಕೆ, D ಆದಮೇಲೆ B ಬರಬೇಕು. ಆಮೇಲೆ ಸಡನ್ ಇನ್ಕ್ರೀಸ್ ಇನ್ ದ ಲೆವೆಲ್ ಆಫ್ LH. ಇದು ನೋಡಿ ಮಿಡ್ ಸೈಕಲಲ್ಲಿ ಆಗೋದು. ಕರೆಕ್ಟಾ? 14th ಡೇಯಲ್ಲಿ ಆಗುವಂಥದ್ದು. ಓಕೆ, ಈಗ ಇಲ್ಲಿ ಫಸ್ಟಿಂದ ಲಾಸ್ಟ್ ಈವೆಂಟ್ಸ್ಗಳವರೆಗೂ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಈ ಡಿಗಿಂತ ಮುಂಚೆನೇ ಬರುತ್ತೆ. ಕರೆಕ್ಟಾ? ಅಂದರೆ ನೋಡಿ, ಲೆವೆಲ್ ಆಫ್ LH ಜಾಸ್ತಿ ಆಗುತ್ತೆ, ಆಮೇಲೆ ಓವ್ಯುಲೇಷನ್ ಆಗುತ್ತೆ, ಆಮೇಲೆ ಕಾರ್ಪಸ್ ಲ್ಯೂಟಿಯಮ್ ಫಾರ್ಮೇಷನ್ ಆಗುತ್ತೆ. EDB ಅಂತ ಅಂದ್ಕೊಳ್ಳಿ. EDB ಯಾವ ಈವೆಂಟ್ಸಲ್ಲಿದೆ ನೋಡಿ, ಯಾವ ಆಪ್ಷನಲ್ಲಿದೆ? ಇದರಲ್ಲಿಲ್ಲ, ಇದರಲ್ಲಿಲ್ಲ, ಇದರಲ್ಲಿ ಇಲ್ಲ, ಇದರಲ್ಲಿದೆ ಅಲ್ವಾ? ಸೊ ಆಪ್ಷನ್ ಡಿ. ನಿಮಗೆ ಜಸ್ಟ್ DB ಗೊತ್ತಿತ್ತು ಅಂತ ಅಂದ್ಕೊಳ್ಳಿ, ಆ ಬೇಸಿಸ್ ಮೇಲೆ ನೀವು ಇಲ್ಲಿ ಆನ್ಸರ್ನ ಹಾಕ್ಬೋದಾಗಿತ್ತು. ಕರೆಕ್ಟಾ? ಫಸ್ಟು D ಆಮೇಲೆ B ಅಂತ ಗೊತ್ತಿತ್ತು ಅಂದರೆ ನೋಡಿ ಆಪ್ಷನ್ ಡಿ ಆಗುತ್ತೆ. ಫಸ್ಟ್ ಏನಾಗುತ್ತೆ? A ಅಂದರೆ ಸೆಕ್ರೇಷನ್ ಆಫ್ FSH. ಆಮೇಲೆ C ಅಂತ ಹೇಳಿದೆ ಗ್ರೋತ್ ಆಫ್ ಫಾಲಿಕಲ್ ಆ್ಯಂಡ್ ಊಜೆನಿಸಿಸ್. ಕರೆಕ್ಟಾ? ಫಾಲಿಕ್ಯುಲರ್ ಆ ಸ್ಟೇಜಲ್ಲಿ ಆಗುವಂಥದ್ದು, ಫಾಲಿಕ್ಯುಲರ್ ಸ್ಟೇಜಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ. ಅದಾದಮೇಲೆ LHನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಅದನ್ನು LH ಸರ್ಜ್ ಅಂತ ಕರಿತೀವಿ, ಥರ್ಡ್ ಸ್ಟೇಜು. ಆಮೇಲೆ D ಓವ್ಯುಲೇಷನ್ ಆಗುತ್ತೆ, ಓವ್ಯುಲೇಷನ್ ಆದಮೇಲೆ ಕಾರ್ಪಸ್ ಲ್ಯೂಟಿಯಮ್ ಫಾರ್ಮೇಷನ್ ಆಗುತ್ತೆ. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 4th ಕ್ವಶನ್ನು. ಆ್ಯಕ್ಚುಲಿ ಇದು ಡಿಲೀಟ್ ಆಗಿರುವಂಥ ಪೋರ್ಷನ್, ಇದರಿಂದ KCETನಲ್ಲಿ ಕ್ವಶನ್ಸ್ಗಳನ್ನು ಕೇಳಲ್ಲ. ಐಡೆಂಟಿಫೈ ದ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಆರ್ ಪೇರ್ಸ್ ಆಫ್ ದ ಜರ್ಮ್ ಲೇಯರ್ಸ್ ಆ್ಯಂಡ್ ದೇರ್ ಡಿರೈವೇಟಿವ್ಸ್. ಕರೆಕ್ಟಾ? ನೋಡಿ, ಬ್ಲಾಸ್ಟೋಸಿಸ್ಟ್ ಕಂಡೀಷನಲ್ಲಿ ನೀವು 2 ಲೇಯರ್ಸ್ಗಳನ್ನು ನೋಡ್ತೀರಿ, ಔಟರ್ ಟ್ರೋಫೋಬ್ಲಾಸ್ಟ್, ಇನ್ನರ್ ಸೆಲ್ ಮಾಸ್. ಕರೆಕ್ಟಾ? ಟ್ರೋಫೋಬ್ಲಾಸ್ಟು ಪ್ಲಾಸೆಂಟಾ ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನರ್ ಸೆಲ್ ಮಾಸು ಎಂಬ್ರಿಯೋ ಹಾಕಿ ಡೆವಲಪ್ಮೆಂಟ್ ಆಗುತ್ತೆ. ಈ ಇನ್ನರ್ ಸೆಲ್ ಮಾಸಲ್ಲಿ 3 ಲೇಯರ್ಸ್ ಇದೆ, ಎಕ್ಟೋಡರ್ಮ್, ಎಂಡೋಡರ್ಮ್, ಮಿಸೋಡರ್ಮ್. ಕರೆಕ್ಟಾ? ಈ ಇನ್ನರ್ ಸೆಲ್ ಮಾಸಲ್ಲಿರುವಂಥ 3 ಜರ್ಮ್ ಲೇಯರ್ಸ್ಗಳೇ ಕಂಪ್ಲೀಟ್ ಬಾಡಿಯ ಎಲ್ಲ ಆರ್ಗನ್ಸ್ಗಳನ್ನು ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಈ 3 ಜರ್ಮ್ ಲೇಯರ್ಸ್ಗಳಿಂದನೇ ಕಂಪ್ಲೀಟ್ ಬಾಡಿ ಫಾರ್ಮೇಷನ್ ಆಗೋದು. ಓಕೆ, ಸೊ ಈಗ ಇಲ್ಲಿ 3 ಲೇಯರ್ಸ್ಗಳು ಮತ್ತು ಆ ಲೇಯರ್ಸ್ಗಳಿಂದ ಯಾವ ಆರ್ಗನ್ನು ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಆ ಪೇರ್ ಕರೆಕ್ಟಾಗಿದೆಯೋ ಇಲ್ಲೋ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಇದು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ, ಅವಶ್ಯಕತೆ ಇಲ್ಲ. ಬೇಕಾದರೆ 2009ನಲ್ಲಿ ಕೇಳಿರುವಂಥ ಕ್ವಶನ್ನು. ಎಕ್ಟೋಡರ್ಮಿಂದ ಎಪಿಡರ್ಮಿಸ್ ಆರಿಜಿನೇಟ್ ಆಗುತ್ತೆ, ಕರೆಕ್ಟ್ ಇದೆ. ಎಂಡೋಡರ್ಮಿಸ್ಸಿಂದ ಡರ್ಮಿಸ್ ಅಂತ ಹೇಳಿದ್ದಾರೆ. ಡರ್ಮಿಸ್ಸು ಮೀಸೋಡರ್ಮಿಂದ ಫಾರ್ಮೇಷನ್ ಆಗೋದು. ಓಕೆ, ಹಾಗಿದ್ರೆ ಇದು ರಾಂಗ್. ಆಮೇಲೆ ಮೀಸೋಡರ್ಮಿಂದ ಮಸಲ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದರೆ ಇಟ್ ಈಸ್ ಆಲ್ಸೋ ರೈಟ್. ಮೀಸೋಡರ್ಮಿಂದ ನೋಟೋಕಾರ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದರೆ ಇದು ಕೂಡ ಕರೆಕ್ಟ್ ಇದೆ. ಮತ್ತು ಎಂಡೋಡರ್ಮಿಂದ ಎನಾಮಲ್ ಆಫ್ ಟೀತ್ ಡಿರೈವ್ ಆಗುತ್ತೆ ಅಂತ ಹೇಳಿದರೆ ಇದು ರಾಂಗ್.
ಎನಾಮೆಲ್ ಆಫ್ ಟೀತ್ ಡಿರೈವ್ ಆಗೋದು ಎಕ್ಟೋಡರ್ಮಿಂದ, ಔಟರ್ ಲೇಯರಿಂದ. ಓಕೆನಾ. ಸೊ ಹಾಗಾಗಿ ಎ ಸಿ ಡಿ ಕರೆಕ್ಟ್ ಇದೆ ಅಲ್ವಾ, ಆಪ್ಷನ್ ಸಿ. ಓಕೆ. ಫಿಫ್ತ್ ಕ್ವಶನ್ ನೋಡಿ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ರೋಸೋಮ್ ದ ಸ್ಪರ್ಮ್ ಅಂತ ಕೇಳಿ ಡ್ಯಾಶ್ ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಕೆನಾಟ್ ಪೆನೆಟ್ರೇಟ್ ದ ಎಗ್, ಕೆನಾಟ್ ಗೆಟ್ ಎನರ್ಜಿ, ಕೆನಾಟ್ ಗೆಟ್ ಫುಡ್, ಕೆನಾಟ್ ಸ್ವಿಮ್ ಅಂತ ಕೇಳಿದ್ದಾರೆ. ಓಕೆ. ಸ್ಪರ್ಮಲ್ಲಿ ಆಕ್ರೋಸೋಮ್ ಇರೋದೇ ಏನಕ್ಕೋಸ್ಕರ? ಎಗ್ಗನ್ನು ಪೆನೆಟ್ರೇಟ್ ಮಾಡೋದಕ್ಕೋಸ್ಕರ. ಸ್ಪರ್ಮಲ್ಲಿ ಆಕ್ರೋಸೋಮ್ ಇರೋದು ಏನಕ್ಕೋಸ್ಕರ? ಎಗ್ಗನ್ನು ಪೆನೆಟ್ರೇಟ್ ಮಾಡೋದಕ್ಕೆ. ಸೊ ಆಕ್ರೋಸೋಮ್ ಕಂಟೈನ್ಸ್ ಸಮ್ ಎಂಜೈಮ್ಸ್ ವಿಚ್ ಹೆಲ್ಪ್ಸ್ ಇನ್ ದ ರಿಸೊಲ್ಯೂಷನ್ ಆಫ್ ಎಗ್ ಮೆಂಬ್ರೇನ್, ಹೌದಲ್ವಾ? ಹಾಗಾಗಿ ಆಪ್ಷನ್ ಎ. ಆಕ್ರೋಸೋಮ್ ಇಲ್ಲ ಅಂದರೆ ಸ್ಪರ್ಮು ಎಗ್ಗನ್ನು ಪೆನೆಟ್ರೇಟ್ ಮಾಡಲಿಕ್ಕೆ ಆಗಲ್ಲ. ನೋಡಿ, ಸಿಕ್ಸ್ತ್ ಕ್ವಶನ್, ಇದು ಕೂಡ ಡಿಲೀಟ್ ಆಗಿರುವಂಥದ್ದೇ, ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಗ್ಯಾಸ್ಟ್ರುಲಾ ಹ್ಯಾಸ್ ಅ ಪೋರ್ ವಿಚ್ ಈಸ್ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬ್ಲಾಸ್ಟೋಪೋರ್. ಸರ್ ಬ್ಲಾಸ್ಟೋಪೋರ್ ಅಂದರೆ ಬ್ಲಾಸ್ಟುಲಾದಲ್ಲಿ ಇರೋದಲ್ವಾ ಅಂತಂದರೆ ಇಲ್ಲ. ಓಕೆ. ಬ್ಲಾಸ್ಟುಲಾದಲ್ಲಿ ಪೋರ್ ಇರಲ್ಲ, ಬ್ಲಾಸ್ಟೋಸೀಲ್ ಇರುತ್ತೆ, ಕ್ಯಾವಿಟಿ ಇರುತ್ತೆ. ಗ್ಯಾಸ್ಟ್ರುಲಾದಲ್ಲಿ ಪೋರ್ ಫಾರ್ಮೇಷನ್ ಆಗಿರುತ್ತೆ, ಅದನ್ನು ಬ್ಲಾಸ್ಟೋಪೋರ್ ಅಂತ ಕರಿತೀವಿ. 2010ನಲ್ಲಿ ಕೇಳಿರುವಂತಹ ಕ್ವಶನ್. ನೆಕ್ಸ್ಟ್ ಸೆವೆಂತ್ ಕ್ವಶನ್, 2 ಕಾಲಮ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ. ಕಾಲಮ್ 1 ಕಂಟೈನ್ ಟರ್ಮ್ಸ್, ಕಾಲಮ್ 2 ಕಂಟೈನ್ಸ್ ಡೆಫಿನೇಷನ್ಸ್. ಓಕೆ. ಟರ್ಮ್ಸ್ ಇದೆ ಮತ್ತು ಅದರ ಡೆಫಿನೇಷನ್ಸ್ ಇದೆ. ನಾವು ಕರೆಕ್ಟ್ ಆನ್ಸರ್ನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ಈಸಿ ಇದೆ ಕ್ವಶನ್ನು. ನೋಡಿ, ಇಲ್ಲಿ ಎ ಪಾರ್ಟುರೇಷನ್ ಅಂತ ಕೇಳಿದರೆ, ಬಿ ಗೆಸ್ಟೇಷನ್, ಸಿ ಓವ್ಯುಲೇಷನ್, ಡಿ ಇಂಪ್ಲಾಂಟೇಷನ್, ಇ ಕಾನ್ಸೆಪ್ಷನ್. ಪಾರ್ಟುರೇಷನ್ ಅಂತ ಹೇಳಿದ್ರೆ ಏನಪ್ಪ? ಡೆಲಿವರಿ ಆಫ್ ದ ಬೇಬಿ ಅಲ್ವಾ? ಸಿ ನೋಡಿ, A3. ಇದು ಗೊತ್ತಿತ್ತ ನಿಮಗೆ? ನೆಕ್ಸ್ಟ್ ನೋಡಿ, ಇಲ್ಲಿ ಆಪ್ಷನ್ಸ್ಗಳನ್ನು ಮ್ಯಾಚ್ ಮಾಡಿ. A3 ಯಾವ್ಯಾವುದ್ರಲ್ಲಿದೆ ನೋಡಿ, 1ರಲ್ಲೇ ಗೊತ್ತೇ ಆಗೋಯ್ತು, ಆನ್ಸರೇ ಗೊತ್ತಾಯ್ತು ನೋಡಿ ಇಲ್ಲಿ ಅಲ್ವಾ? A3 ನೋಡಿ, ಒಂದೇ ಆಪ್ಷನಲ್ಲಿರೋದು. ಬೇರೆದನ್ನು ಹಾಗೆ ಮ್ಯಾಚ್ ಮಾಡೋಣ. ಇನ್ನೇನು ಗೊತ್ತು, ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಓವ್ಯುಲೇಷನ್. ಸಿ ಓವ್ಯುಲೇಷನ್ ಅಂತ ಹೇಳಿದ್ರೆ ಏನು? ರಿಲೀಸ್ ಆಫ್ ಎಗ್, ಕರೆಕ್ಟಾ? C2 A3 ಕರೆಕ್ಟಾ? C2 ನೋಡಿ ಎಲ್ಲಿದೆ? A3 C2 ಕರೆಕ್ಟ್ ಇದೆಯಾ? ಎಸ್, ಕರೆಕ್ಟ್ ಇದೆ. A3 C2 ಕರೆಕ್ಟ್ ಇದೆ. ಇನ್ನು ಬಿ ಗೆಸ್ಟೇಷನ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಏನಿದೆ? B4 ಅಂತ ಇದೆ ನೋಡಿ, ಸೂಟ್ ಆಗುತ್ತಾ? ಡ್ಯೂರೇಷನ್ ಬಿಟ್ವೀನ್ ಪ್ರೆಗ್ನೆನ್ಸಿ ಆ್ಯಂಡ್ ಬರ್ತ್, ಕರೆಕ್ಟಾಗಿದೆ. ಇಂಪ್ಲಾಂಟೇಷನ್ ಅಂತ ಹೇಳಿದ್ರೆ ಡಿ ಅಟ್ಯಾಚ್ಮೆಂಟ್ ಆಫ್ ಝೈಗೋಟ್ ಆರ್ ಬ್ಲಾಸ್ಟೋಸಿಸ್ಟ್, ಕರೆಕ್ಟ್ ಇದೆ. ಕಾನ್ಸೆಪ್ಷನ್ ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ಝೈಗೋಟ್ ಬೈ ಫ್ಯೂಷನ್ ಆಫ್ ದಿ ಎಗ್ ಆ್ಯಂಡ್ ಸ್ಪರ್ಮ್, ಫರ್ಟಿಲೈಸೇಷನ್. ಅದಾದಮೇಲೆ ಆ ಫರ್ಟಿಲೈಸೇಷನ್ ಆಯಿತು ಅಂತಂದರೆ ಅದು ಕಾನ್ಸೆಪ್ಷನ್ ಪೀರಿಯಡ್ ಎಂಟರ್ ಆಯಿತು ಅಂತ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 4. ಓಕೆ. 9th ಕ್ವಶನ್ ನೋಡೋಣ. ಇದು ಅಷ್ಟೇ ಡಿಲೀಟೆಡ್ ಪೋರ್ಷನಿಂದ ಬಂದಿರುವಂಥದ್ದೇ, 2013ನಲ್ಲಿ ಕೇಳಿರುವಂಥ ಕ್ವಶನ್. ಫಾರ್ಮೇಷನ್ ಆಫ್ ಆಕ್ಟಿವೇಷನ್ ಕೆಲಿಕ್ಸ್ ಇನ್ ದ ಎಗ್ ಟೇಕ್ಸ್ ಪ್ಲೇಸ್ ಅಂತ ಕೇಳಿದ್ದಾರೆ. ಸೊ ಆಕ್ಟಿವೇಷನ್ ಕೆಲಿಕ್ಸ್ ಅನ್ನುವಂಥದ್ದು ಫರ್ಟಿಲೈಸೇಷನ್ ಆದಮೇಲೆ ಎಗ್ಗಿನ ಸುತ್ತ ಫಾರ್ಮೇಷನ್ ಆಗುವಂಥ ಒಂದು ಲೇಯರು. ಓಕೆ. ಸೊ ಆ ಒಂದು ಲೇಯರ್ ಸ್ಟಾರ್ಟ್ ಆದಮೇಲೆ, ಲೇಯರ್ ಫಾರ್ಮೇಷನ್ ಆದಮೇಲೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಇಟ್ ಈಸ್ ಆಫ್ಟರ್ ಫರ್ಟಿಲೈಸೇಷನ್. ನೆಕ್ಸ್ಟ್ 10th ಕ್ವಶನ್ ನೋಡಿ, ಐಡೆಂಟಿಫೈ ದ ಹಾರ್ಮೋನ್ಸ್ A, B and C ದಟ್ ಆರ್ ಲೇಬಲ್ಡ್ ಇನ್ ದಿ ಗಿವನ್ ಫ್ಲೋ ಚಾರ್ಟ್ ಅಂತ ಕೇಳಿದ್ದಾರೆ. ನೋಡಿ, A, B, C. ಓಕೆನಾ. ಅದು ಯಾವ್ಯಾವ ಹಾರ್ಮೋನ್ಸ್ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಕೆಳಗಡೆ ಹಾರ್ಮೋನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಎ ಯಾವುದು, ಬಿ ಯಾವುದು, ಸಿ ಯಾವುದು ಅಂತ ನಾವೀಗ ಐಡೆಂಟಿಫೈ ಮಾಡಬೇಕಾಗುತ್ತೆ. ನೋಡಿ, ಹೈಪೋಥಲಾಮಸ್ಸು, ಅದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅದು ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಯಾವುದು? ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್, GnRH. ಓಕೆ. ಆ್ಯಂಡ್ ಬೇರೆ ಹಾರ್ಮೋನ್ಸ್ಗಳು ನೋಡಿ, ಹೇಗೆ GnRH ಬಿಟ್ಟು ಬೇರೆ ಇನ್ಯಾವ್ಯಾವ ಹಾರ್ಮೋನ್ಸ್ ಕೊಟ್ಟಿದ್ದಾರೆ? GH ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಗ್ರೋತ್ ಹಾರ್ಮೋನ್ ಅಂತ ಕೊಟ್ಟಿದ್ದಾರೆ. ಗ್ರೋತ್ ಹಾರ್ಮೋನ್ ಈಸ್ ರಿಲೀಸ್ಡ್ ಬೈ ಪಿಟ್ಯೂಟರಿ ಗ್ಲ್ಯಾಂಡ್, GnRH
is released by gonadotropin releasing hormone is released by hypothalamus. ಓಕೆ, ಹೈಪೋಥಾಲಮಸ್ ರಿಲೀಸ್ ಮಾಡುವಂಥ ಹಾರ್ಮೋನು GnRH. ನೋಡಿ 3 ಆಪ್ಷನಲ್ಲಿ ಇದೆ, ಯಾವ್ದು ಬೇಕಾದರೂ ಆಗಿರ್ಬೋದು. ಈಗ ಡಿ ಅಲ್ಲ, ಗ್ರೋತ್ ಹಾರ್ಮೋನ್ ಇಸ್ ರಿಲೀಸ್ಡ್ ಬೈ ಪಿಟ್ಯೂಟರಿ ಗ್ಲ್ಯಾಂಡ್. ಸರ್ ಇದು ನಮಗೆ ಕೊಟ್ಟೇ ಇಲ್ವಲ್ಲ ಅಂತ ಕೇಳಿದ್ರೆ, ನಿಮಗೆ ಫಸ್ಟ್ ಇಯರ್ನ ಲಾಸ್ಟ್ ಚಾಪ್ಟರ್ಲಿ ಈ ಒಂದು ಹಾರ್ಮೋನ್ಸ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಫಸ್ಟ್ ಇಯರ್ ಸಿಲೆಬಸ್ಸು ಮತ್ತು ಸೆಕೆಂಡ್ ಇಯರ್ ಸಿಲೆಬಸ್ ಎಷ್ಟು ಕೂಡ CT ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ಗೊತ್ತಿರಬೇಕಾಗತ್ತೆ. ಓಕೆ, ಸೊ ಈಗ ಗೊತ್ತಾಯಿತು GnRH ಅಂತ ಇದಿಲ್ಲ, ಹೌದಾ? ಡಿ ಇಲ್ಲ, ಇನ್ನು 3ರಲ್ಲಿ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಬಿ ನೋಡಿ, ಪಿಟ್ಯೂಟರಿ ಗ್ಲ್ಯಾಂಡ್ ರಿಲೀಸ್ ಮಾಡುವಂಥ ಹಾರ್ಮೋನ್ಸ್ ಅವೆರಡು, ಬಿ ಮತ್ತು ಸಿ. ಸೊ ನೋಡಿ FSH. ಓಕೆ, ಪಿಟ್ಯೂಟರಿ ಗ್ಲ್ಯಾಂಡ್ ರಿಲೀಸಸ್ FSH ವಿಚ್ ಆ್ಯಕ್ಟ್ಸ್ ಆನ್ ಓವರಿ, ಆ್ಯಂಡ್ ಅದೇ ಪಿಟ್ಯೂಟರಿ ಗ್ಲ್ಯಾಂಡ್, ದ ಸೇಮ್ ಪಿಟ್ಯೂಟರಿ ಗ್ಲ್ಯಾಂಡ್ ರಿಲೀಸಸ್ LH ದಟ್ ಆ್ಯಕ್ಟ್ಸ್ ಆನ್ ಟೆಸ್ಟಿಸ್, ಆ್ಯಂಡ್ ಟೆಸ್ಟಿಸ್ ರಿಲೀಸಸ್ ಆ್ಯಂಡ್ರೋಜನ್ಸ್. ಹೌದಲ್ವಾ? ಸೊ ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ 11th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ಸ್ ಆರ್ ಸೆಕ್ರೀಟೆಡ್ ಇನ್ ಲಾರ್ಜ್ ಕ್ವಾಂಟಿಟೀಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇನ್ ವುಮೆನ್ ಅಂತ ಕೇಳಿದ್ದಾರೆ, ಹೌದಾ? ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಯಾವುದು? ಲಾರ್ಜ್ ಕ್ವಾಂಟಿಟಿನಲ್ಲದು ಕೂಡ, ಹೌದಾ? ಯಾವ್ಯಾವುದು? HCG, HPL ಮತ್ತು ರಿಲ್ಯಾಕ್ಸಿನ್. ಈ 3 ಹಾರ್ಮೋನ್ಸ್ಗಳು ದೇ ಆರ್ ಪ್ರೊಡ್ಯೂಸ್ಡ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಹೌದಾ? ಇನ್ನು ಎಲ್ಲ ಕೂಡ ದೇ ಆರ್ ವೆರಿ ಎಸೆನ್ಷಿಯಲ್. ಫಾರ್ ಎಕ್ಸಾಂಪಲ್ LH ಇರ್ಬೋದು ಅಥವಾ ಈಸ್ಟ್ರೋಜನ್ ಇರ್ಬೋದು, ಅವು ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡೋ ಹಾರ್ಮೋನ್ಸ್ಗಳು ಇದ್ದಾವೆ ಕೆಲವು. ಸೊ ಅವು ಬೇರೆ ಟೈಮಲ್ಲೂ ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಪ್ರೆಗ್ನೆನ್ಸಿ ಟೈಮ್ ಅಲ್ಲದೆ ಬೇರೆ ಟೈಮಲ್ಲೂ ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಹಾಗಾಗಿ ಓನ್ಲಿ HCG ಆ್ಯಂಡ್ HPL. ಓಕೆ, ಆಪ್ಷನ್ ಸಿ. ಓಕೆ ನೋಡಿ 12th ಕ್ವಶನ್ ನೋಡಿ. ಇನ್ ಹ್ಯೂಮನ್ಸ್ ವಾಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಫ್ರಮ್ 1 ಮೇಲ್ ಪ್ರೈಮರಿ ಸೆಕ್ಸ್ ಸೆಲ್ ಟು ದ ನಂಬರ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಫ್ರಮ್ 1 ಫೀಮೇಲ್ ಪ್ರೈಮರಿ ಸೆಕ್ಸ್ ಸೆಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ಸಿಂಪಲ್ ಆಗಿ ಪ್ರೈಮರಿ ಸೆಕ್ಸ್ ಸೆಲ್ ಅಂತ ಹೇಳಿದ್ರೆ ಅಲ್ಲಿ ಪ್ರೈಮರಿ ಸ್ಪರ್ಮೆಟೋಸೈಟ್, ಫೀಮೇಲ್ ಪ್ರೈಮರಿ ಸೆಕ್ಸ್ ಸೆಲ್ ಅಂತ ಹೇಳಿದ್ರೆ ಪ್ರೈಮರಿ oocyte. ಓಕೆ, ಒಂದು ಪ್ರೈಮರಿ ಸ್ಪರ್ಮೆಟೋಸೈಟಿಂದ 4 ಸ್ಪರ್ಮ್ಸ್ಗಳು ಫಾರ್ಮೇಷನ್ ಆಗುತ್ತೆ, ಒಂದು ಪ್ರೈಮರಿ oocyteಯಿಂದ 1 ಓವಮ್ ಫಾರ್ಮೇಷನ್ ಆಗುತ್ತೆ. ಸೊ 4:1, ಆಪ್ಷನ್ ಸಿ. ಓಕೆನಾ? ನೆಕ್ಸ್ಟ್ 13th ಕ್ವಶನ್. ಇನ್ ಹ್ಯೂಮನ್ ಫೀಟಸ್ ದ ಲಿಮ್ಸ್ ಆ್ಯಂಡ್ ಡಿಜಿಟ್ಸ್ ಡೆವಲಪ್ಸ್ ಆಫ್ಟರ್ ಅಂತ ಕೇಳಿದ್ದಾರೆ. ಓಕೆ, ನಮಗೆ ಗೊತ್ತು ಅಟ್ ದ ಎಂಡ್ ಆಫ್ 2nd ಮಂತ್ ಅಂತ, ಹೌದಾ? ಲಿಮ್ಸ್ ಆ್ಯಂಡ್ ಡಿಜಿಟ್ಸು 2nd ಮಂತ್ ಆ ಒಂದು ಎಂಡಲ್ಲಿ ಫಾರ್ಮೇಷನ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಸೊ 1 ಮಂತಿಗೆ 4 ವೀಕ್ಸ್ ಅಂತ ಗೊತ್ತು. ಸೊ ಇಲ್ಲಿ ಆ 2nd ಮಂತ್ ಅನ್ನೋ ಆಪ್ಷನ್ ಇಲ್ಲ ಅಂತ ಕೇಳಿದ್ರೆ ಅದರ ಬದಲಾಗಿ ನೋಡಿ ವೀಕ್ಸಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ 8 ವೀಕ್ಸ್. ಆಪ್ಷನ್ ಡಿ 8 ವೀಕ್ಸ್. ನೋಡಿ ಇಲ್ಲಿ ಗೊತ್ತಿರಬೇಕು, ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳಿದ್ರೆ 3 ಮಂತ್ಸ್ ಅಂತ, ಅದೊಂದು ಗೊತ್ತಿರಬೇಕಾಗುತ್ತೆ. 2nd ಟ್ರೈಮಿಸ್ಟರ್ 6 ಮಂತ್ಸ್, 3rd ಟ್ರೈಮಿಸ್ಟರ್ 9 ಮಂತ್ಸ್, ಅಥವಾ ವೀಕ್ಸಲ್ಲಿ ಕೊಡ್ಬೋದು 12 ವೀಕ್ಸ್ ಅಥವಾ 24 ವೀಕ್ಸು ಅಂದರೆ 6 ಮಂತ್ಸು ಆ ಥರ. ಓಕೆನಾ? ಸೊ ಈ ವೀಕ್ಸಲ್ಲಿ ಗೊತ್ತಿರಬೇಕು ನಿಮಗೆ, ಮಂತಲ್ಲಿ ಗೊತ್ತಿರಬೇಕು, ಮತ್ತು ಟ್ರೈಮಿಸ್ಟರ್ಸ್ಗಳಲ್ಲಿ ಗೊತ್ತಿರಬೇಕಾಗುತ್ತೆ ಈ ಒಂದು ಕ್ವಶನ್ನಾಗೆ ಆನ್ಸರ್ ಮಾಡೋದಕ್ಕೆ. ನೋಡಿ ಇಲ್ಲಿ, ಬೈ ದ ಎಂಡ್ ಆಫ್ 2nd ಮಂತ್ ಆಫ್ ಪ್ರೆಗ್ನೆನ್ಸಿ ದ ಫೀಟಸ್ ಡೆವಲಪ್ಸ್ ಲಿಮ್ಸ್ ಆ್ಯಂಡ್ ಡಿಜಿಟ್ಸ್, ಹೌದಾ? ಸೊ 2nd ಮಂತ್ ಎಂಡಲ್ಲಿ ಲಿಮ್ಸ್ ಮತ್ತು ಡಿಜಿಟ್ಸ್ಗಳು ಫಾರ್ಮೇಷನ್ ಆಗುತ್ತೆ, ಅಂದರೆ 8 ವೀಕ್ಸ್ ಅಂತ ಅದಕ್ಕೆ ಆನ್ಸರ್. ನೆಕ್ಸ್ಟ್ 14th ಕ್ವಶನ್. ಡ್ಯೂರಿಂಗ್ ಮೆನ್ಸ್ಟ್ರಿಯಲ್ ಸೈಕಲ್ ದ ಸೈಕ್ಲಿಕಲ್ ಚೇಂಜಸ್ ಟೇಕ್ಸ್ ಪ್ಲೇಸ್ ಇನ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಎಲ್ಲಿ? ಎಂಡೋಮೆಟ್ರಿಯಮ್, ಇನ್ನರ್ ಲೇಯರ್, ಯುಟರಸ್ನ ಇನ್ನರ್ ವಾಲ್ ಲೇಯರ್ ಎಂಡೋಮೆಟ್ರಿಯಮ್. ನೋಡಿ ಇವೆರಡಕ್ಕೂ ನನಗೆ ಆನ್ಸರ್ನ ತೋರಿಸ್ತೀನಿ. ನೋಡಿ ಈ ಕ್ವಶನಿಗೆ ಆನ್ಸರ್ ನೋಡಿ ಇಲ್ಲಿದೆ. 3 ಲೇಯರ್ಸ್ಗಳಿದೆ, ಪೆರಿಮೆಟ್ರಿಯಮು, ಮಯೋಮೆಟ್ರಿಯಮ್, ಎಂಡೋಮೆಟ್ರಿಯಮ್. ಕರೆಕ್ಟಾ? ಪೆರಿಮೆಟ್ರಿಯಮ್ನ ಫಂಕ್ಷನ್ ಏನು? ಜಸ್ಟ್ ಇಟ್ ಈಸ್ ಎಕ್ಸ್ಟರ್ನಲ್ ಮೆಂಬ್ರೇನ್ ಅಷ್ಟೇ, ಅದು ಮೆಂಬ್ರೇನ ಸ್ಟ್ರಕ್ಚರ್, ಅದರ ಫಂಕ್ಷನ್ ಏನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಮಧ್ಯದಲ್ಲಿ ಮಿಡಲ್ ಥಿಕ್ ಸ್ಮೂತ್ ಮಸಲ್ಸ್ ಇಂದ ಆಗಿರುವಂತಹ ಮಯೋಮೆಟ್ರಿಯಮ್ ಇದೆ. ಅದರ ಫಂಕ್ಷನ್ ಏನು? ಇಟ್ ಅಂಡರ್ಗೋ ಸ್ಟ್ರಾಂಗ್ ಯುಟರೈನ್ ಕಂಟ್ರಾಕ್ಷನ್. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮಯೋಮೆಟ್ರಿಯಮ್ ಎಕ್ಸಿಬಿಟ್ಸ್ ಸ್ಟ್ರಾಂಗ್ ಯುಟರೈನ್ ಕಂಟ್ರಾಕ್ಷನ್ ಡ್ಯೂರಿಂಗ್ ಡೆಲಿವರಿ ಆಫ್ ದ ಬೇಬಿ ಅಂತ. ಸೊ ಎಂಡೋಮೆಟ್ರಿಯಮ್ ಫಂಕ್ಷನ್ ಏನು? ಇಟ್ ಅಂಡರ್ಗೋಸ್ ಸೈಕ್ಲಿಕಲ್ ಚೇಂಜ್. ಓಕೆ, ಪೆರಿಮೆಟ್ರಿಯಮ್ದು ಜಸ್ಟ್ ಕವರಿಂಗ್ ಮೆಂಬ್ರೇನ ಸ್ಟ್ರಕ್ಚರ್, ಮಯೋಮೆಟ್ರಿಯಮ್ದು ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಆಗುತ್ತೆ ಡೆಲಿವರಿ ಆಗಬೇಕಾದ್ರೆ. ಇನ್ನು ಎಂಡೋಮೆಟ್ರಿಯಮ್ದು ಸೈಕ್ಲಿಕಲ್ ಚೇಂಜಸ್ ಆಗುತ್ತೆ ಅದರಲ್ಲಿ. ಓಕೆ, ಅದು ಶೆಡ್ ಆಗುತ್ತೆ ಮತ್ತು ಫಾರ್ಮೇಷನ್ ಆಗುತ್ತೆ, ಅದು ಎಂಡೋಮೆಟ್ರಿಯಮ್. ಓಕೆ,
ಹಾಗಾಗಿ 14th ಕ್ವಶನ್ಗೆ ಆನ್ಸರ್ ಬಿ. ನೆಕ್ಸ್ಟ್ 15th ಕ್ವಶನ್. ದ ಹಾರ್ಮೋನ್ ವಿಚ್ ಆ್ಯಕ್ಟ್ಸ್ ಆನ್ ಸಟೋಲಿ ಸೆಲ್ಸ್ ಆ್ಯಂಡ್ ಸ್ಟಿಮ್ಯುಲೇಟ್ ದ ಪ್ರೊಸೆಸ್ ಆಫ್ ಸ್ಪರ್ಮಿಯೋಜೆನೆಸಿಸ್ ಈಸ್ ಅಂತ ಕೇಳಿದ್ದಾರೆ. ಹೌದಾ, ಇದಕ್ಕೆ ಆನ್ಸರ್ ಎಲ್ಲಿದೆ? ಈಗ ನೋಡಿ ನಾನು ತೋರಿಸ್ತೀನಿ. ಎಸ್, ಇಲ್ಲಿ ನೋಡಿ, ಲ್ಯೂಟಿನೈಸಿಂಗ್ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಗೋನಾಡೋಟ್ರೋಪಿನ್ಸ್, ಕರೆಕ್ಟಾ? LH ಆ್ಯಕ್ಟ್ಸ್ ಆನ್ ಲೇಡಿಕ್ ಸೆಲ್ಸ್ ಆ್ಯಂಡ್ ಸ್ಟಿಮ್ಯುಲೇಟ್ ದ ಸಿಂಥಸಿಸ್ ಆ್ಯಂಡ್ ಸೆಕ್ರೇಷನ್ ಆಫ್ ಆ್ಯಂಡ್ರೋಜನ್. LH ಲೇಡಿಕ್ ಸೆಲ್ಸ್ಗಳ ಮೇಲೆ ಆ್ಯಕ್ಟ್ ಮಾಡಿ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಆ್ಯಂಡ್ರೋಜನ್ಸ್ಗಳನ್ನು ರಿಲೀಸ್ ಮಾಡಿಸುತ್ತೆ. ಓಕೆ, ಆ್ಯಂಡ್ರೋಜನ್ನು ಸ್ಪರ್ಮೆಟೋಜೆನಿಸಿಸ್ಗೆ ಹೆಲ್ಪ್ ಮಾಡುತ್ತೆ. ಅದೇ FSH ಸಟೋಲಿ ಸೆಲ್ಸ್ಗಳ ಮೇಲೆ ಆ್ಯಕ್ಟ್ ಮಾಡಿ ಸ್ಪರ್ಮಿಯೋಜೆನಿಸಿಸ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ, which helps in secretion of some factor which helps in spermiogenesis. Okay, so ಇದು ಗೊತ್ತಿರಲಿ ನಿಮಗೆ. LH ಸ್ಪರ್ಮೆಟೋಜೆನಿಸಿಸ್, FSH ಸ್ಪರ್ಮಿಯೋಜೆನಿಸಿಸ್. ಸೊ ಸ್ಪರ್ಮೆಟೋಜೆನಿಸಿಸ್ಗೂ ಸ್ಪರ್ಮಿಯೋಜೆನಿಸಿಸ್ಗೂ ಡಿಫ್ರೆನ್ಸ್ ಇದೆ. ಸ್ಪರ್ಮೆಟೋಜೆನಿಸಿಸ್ ಅಂತ ಹೇಳಿದ್ರೆ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮ್ ಫ್ರಮ್ ಸ್ಪರ್ಮೆಟೋಗೋನಿಯಾ. ಸ್ಪರ್ಮೆಟೋಗೋನಿಯಲ್ ಸೆಲ್ಸ್ಗಳಿಂದ ಸ್ಪರ್ಮ್ಸ್ ಫಾರ್ಮೇಷನ್ ಆದರೆ ಸ್ಪರ್ಮೆಟೋಜೆನಿಸಿಸ್ಸು. ಸ್ಪರ್ಮ್ಯಾಟಿಡ್ಸ್ಗಳು ಸ್ಪರ್ಮ್ಸ್ ಆಗಿ ಡೆವಲಪ್ಮೆಂಟ್ ಆದರೆ, ಟ್ರಾನ್ಸ್ಫಾರ್ಮೇಷನ್ ಆದರೆ ಅದು ಸ್ಪರ್ಮಿಯೋಜೆನಿಸಿಸ್. ಓಕೆನಾ? ನೆಕ್ಸ್ಟ್ 16th ಕ್ವಶನ್. ಪಿಕ್ ದ ಹಾರ್ಮೋನ್ ವಿಚ್ ಈಸ್ ನಾಟ್ ಸೆಕ್ರೀಟೆಡ್ ಬೈ ಹ್ಯೂಮನ್ ಪ್ಲಾಸೆಂಟಾ ಅಂತ ಕೇಳಿದ್ದಾರೆ. HCG is secreted by the human placenta, human chorionic gonadotropin, HPL, yes, human placenta lactogen, estrogen ಹೌದು, ಪ್ರೊಜೆಸ್ಟ್ರೋಜನ್ ಅಂತ ಬರುತ್ತೆ ಇನ್ನೊಂದು, ಅದು ಹೌದು, ಬಟ್ ನಾಟ್ ಪ್ರೊಲ್ಯಾಕ್ಟಿನ್. ಪ್ರೊಲ್ಯಾಕ್ಟಿನ್ ಇಸ್ ಅ ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆ, ಆ್ಯಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನು, ಆ್ಯಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನು ಪ್ರೊಲ್ಯಾಕ್ಟಿನ್ನು. ಸೊ ಆಪ್ಷನ್ prolactin. It is not secreted by ಅಥವಾ produced by human placenta. Okay. Next 17th question. ಕರೆಕ್ಟ್ ಸೀಕ್ವೆನ್ಸ್ ಕಂಡುಹಿಡಿಯಬೇಕು. ಹ್ಯೂಮನ್ ರಿಪ್ರೊಡಕ್ಷನ್ನ ಈವೆಂಟ್ಸ್ಗಳನ್ನು ಬೇರೆ ಬೇರೆ ರ್ಯಾಂಡಮ್ ಆಗಿದೆ ಇಲ್ಲಿ, ಅದನ್ನು ಕರೆಕ್ಟ್ ಸೀಕ್ವೆನ್ಸಲ್ಲಿ ಜೋಡಿಸ್ಬೇಕು. ಫಸ್ಟು ಗ್ಯಾಮೆಟೋಜೆನಿಸಿಸ್ ಆಗುತ್ತೆ, ಕರೆಕ್ಟ್. ಅದಾದ ತಕ್ಷಣ ಗೆಸ್ಟೇಷನ್ ಆಗುತ್ತಾ? ಇಲ್ಲ, ಫರ್ಟಿಲೈಸೇಷನ್ ಆಗಬೇಕಲ್ವಾ? ಸೊ ರಾಂಗ್. ಬಿ, ಫಸ್ಟ್ ಗ್ಯಾಮೆಟೋಜೆನಿಸಿಸ್ ಆಗುತ್ತೆ, ಕರೆಕ್ಟ್. ಅದಾದಮೇಲೆ ಇನ್ಸೆಮಿನೇಷನ್ ಆಗುತ್ತೆ, ಅದು ಕೂಡ ಕರೆಕ್ಟ್ ಇದೆ. ಅದಾದಮೇಲೆ ಗೆಸ್ಟೇಷನ್ ಆಗುತ್ತೆ, ಅದು ಕೂಡ ಕರೆಕ್ಟಾಗಿದೆ. ಇನ್ಸೆಮಿನೇಷನ್ ಆದಮೇಲೆ ಫರ್ಟಿಲೈಸೇಷನ್ ಆಗಬೇಕು, ರಾಂಗ್ ಅಲ್ವ ಇದು? ಇನ್ಸೆಮಿನೇಷನ್ ಆದಮೇಲೆ ಫರ್ಟಿಲೈಸೇಷನ್ ಆಗಬೇಕು, ಸೊ ರಾಂಗ್. ಸಿ ನೋಡೋಣ. ಗ್ಯಾಮೆಟೋಜೆನಿಸಿಸ್ ಆಗುತ್ತೆ, ಓಕೆ. ಇನ್ಸೆಮಿನೇಷನ್ ಆಗುತ್ತೆ, ಎಸ್. ಫರ್ಟಿಲೈಸೇಷನ್ ಆಗುತ್ತೆ, ರೈಟ್. ಫರ್ಟಿಲೈಸೇಷನ್ ಆದಮೇಲೆ ಇಂಪ್ಲಾಂಟೇಷನ್ ಆಗುತ್ತೆ, ಕರೆಕ್ಟ್. ಅದಾದಮೇಲೆ ಗೆಸ್ಟೇಷನ್ ಆಗುತ್ತೆ, ಕರೆಕ್ಟ್. ಅದಾದಮೇಲೆ ಪಾರ್ಟ್ರಿಷನ್ ಆಗುತ್ತೆ, ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡ್ಕೊಂಡು ಬಂದುಬಿಟ್ಟೋಣ. ಡಿ, ಗೆಸ್ಟೇಷನ್, ಅದೇ ಫಸ್ಟ್ ಇದೆ, ಅದು ರಾಂಗ್ ಅಲ್ವಾ? ಆಪ್ಷನ್ ಸಿ. ಓಕೆ ನೋಡಿ, ನೆಕ್ಸ್ಟ್ 18th ಕ್ವಶನ್. ವಿಚ್ ಒನ್ ಆಫ್ ದೀಸ್ ಈಸ್ ನಾಟ್ ಆನ್ ಆಕ್ಸೆಸರಿ ಗ್ಲ್ಯಾಂಡ್ ಇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಹೌದಾ? ಸೊ ಆಕ್ಸೆಸರಿ ಗ್ಲ್ಯಾಂಡ್ಸ್ ಯಾವ್ಯಾವುದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇರುವಂತಹ ಆಕ್ಸೆಸರಿ ಗ್ಲ್ಯಾಂಡ್ಸ್ ಯಾವ್ಯಾವುದು ಅಂತ ನೀವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡಯಾಗ್ರಾಮ್ ಬರೆದು 3 ಗ್ಲ್ಯಾಂಡ್ಸ್ಗಳನ್ನು ಲೇಬಲ್ ಮಾಡ್ತೀರಿ, ಕರೆಕ್ಟಾ? ಯಾವ್ಯಾವುದಪ್ಪ? ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡ್, ಎರಡನೇದು ಸೆಮಿನಲ್ ವೆಸಿಕಲ್ಲು, ಮೂರನೇದು ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್, ಕರೆಕ್ಟಾ? ಬಟ್ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡನ್ನು ಇಲ್ಲಿ ಕೊಟ್ಟಿಲ್ಲ ನಿಮಗೆ. ಈಗ ಕೌಪರ್ಸ್ ಗ್ಲ್ಯಾಂಡ್ ಅಂದರೆ ಯಾವುದು, ಬ್ಯಾರ್ಥೋಲಿನ್ಸ್ ಗ್ಲ್ಯಾಂಡ್ ಅಂದರೆ ಯಾವುದು ಅಂತ ಕೂಡ ಗೊತ್ತಿಲ್ಲ, ಬಟ್ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಗೊತ್ತು, ಹೌದಾ? ಸೊ ಕೌಪರ್ಸ್ ಗ್ಲ್ಯಾಂಡ್ ಈಸ್ ಅನದರ್ ನೇಮ್ ಫಾರ್ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್. ಓಕೆನಾ? ಸೊ ಹಾಗಾಗಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಂದಿರುತ್ತೆ, ಸೆಮಿನಲ್ ವೆಸಿಕಲ್ ಪೇರಲ್ಲಿರುತ್ತೆ, ಇದು ಪೇರಲ್ಲಿರುತ್ತೆ, ಆ್ಯಂಡ್ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಅಥವಾ ಕೌಪರ್ಸ್ ಗ್ಲ್ಯಾಂಡ್ ಅದು ಕೂಡ ಪೇರಲ್ಲಿರುತ್ತೆ. ಇವು 3 ಮೇಲ್ ಆಕ್ಸೆಸರಿ ಗ್ಲ್ಯಾಂಡ್ಸ್. ಓಕೆ, ಬಟ್ ನಾಟ್ ಬ್ಯಾರ್ಥೋಲಿನ್ಸ್ ಗ್ಲ್ಯಾಂಡ್, ಇದು ಅಲ್ಲ. ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇರುತ್ತೆ. ಫೀಮೇಲಲ್ಲಿರುವಂಥ ಒಂದು ಗ್ಲ್ಯಾಂಡ್. ಹೇಗೆ ಮೇಲಲ್ಲಿ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಇರುತ್ತೋ ಹಾಗೆ ಫೀಮೇಲಲ್ಲಿ ಬ್ಯಾರ್ಥೋಲಿನ್ಸ್ ಗ್ಲ್ಯಾಂಡ್ ಇರುತ್ತೆ. ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಕೆಲಸ ಏನು ಅಂತ ಹೇಳಿದ್ರೆ ಲೂಬ್ರಿಕೇಷನ್ ಆಫ್ ಪೆನಿಸ್ಸು, ಹಾಗೆಯೇ ಬ್ಯಾರ್ಥೋಲಿನ್ಸ್ ಗ್ಲ್ಯಾಂಡ್ನ ಫಂಕ್ಷನ್ನು ಕೂಡ ಅದೇನೆ, ಲೂಬ್ರಿಕೇಷನ್ ಆಫ್ ವೆಜೈನಾ ಓಪನಿಂಗ್ ಇರುತ್ತಲ್ಲ ಅದರ ಎರಡೂ ಕಡೆ ಈ ಒಂದು ಬ್ಯಾರ್ಥೋಲಿನ್ಸ್ ಗ್ಲ್ಯಾಂಡ್ ಇರುತ್ತೆ. ಸೊ ಇಲ್ಲಿ ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಮಾಡುವಂಥ ಕೆಲಸನ
ಫೀಮೇಲಲ್ಲಿ ಬ್ಯಾರ್ಥೋಲಿನ್ಸ್ ಗ್ಲ್ಯಾಂಡ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಡಿ. 18th ಆಪ್ಷನ್ ಡಿ. ನೆಕ್ಸ್ಟ್ 19th ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ ಫೇವರ್ಸ್ ದ ಪ್ರೋಸೆಸ್ ಆಫ್ ನಾರ್ಮಲ್ ಸ್ಪರ್ಮೆಟೋಜೆನಿಸಿಸ್ ಇನ್ ಹ್ಯೂಮನ್ ಮೇಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ನಾರ್ಮಲಾಗಿ ಸ್ಪರ್ಮೆಟೋಜೆನಿಸಿಸ್ ಆಗಬೇಕು ಅಂತ ಹೇಳಿದ್ರೆ ಯಾವ ಕ್ಯಾರೆಕ್ಟರು ಅದಕ್ಕೆ ಸಪೋರ್ಟ್ ಮಾಡುತ್ತೆ ಈ 4ರಲ್ಲಿ ಅನ್ನೋದು. ಓಕೆ, ಮೊದಲನೇದು ಡಿಸೆಂಟ್ ಆಫ್ ಟೆಸ್ಟಿಸ್ ಇಂಟು ಸ್ಕ್ರಾಟಮ್. ಟೆಸ್ಟಿಸ್ಸು ಸ್ಕ್ರಾಟಮ್ ಒಳಗಡೆ ಇರೋದ್ರಿಂದನಾ ಅಂತ ಒಂದು. ಎರಡನೇದು ಟೆಸ್ಟಿಸ್ ರಿಮೈನ್ ಇನ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಸೊ ಈಗ ಅಬ್ಡಾಮಿನಲ್ ಕ್ಯಾವಿಟಿನಲ್ಲಿ ಇಲ್ಲ, ಬಟ್ ಅಬ್ಡಾಮಿನಲ್ ಕ್ಯಾವಿಟಿನಲ್ಲಿ ಇದ್ದಿದ್ರೆ ಅಥವಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮೂರನೇದು ಇನ್ಫೆಕ್ಷನ್ ಬೈ ಮಮ್ಸ್ ವೈರಸ್ ಡ್ಯೂರಿಂಗ್ ಚೈಲ್ಡ್ಹುಡ್. ನಾಲ್ಕನೇದು ಇನ್ಕ್ರೀಸ್ಡ್ ಸ್ಕ್ರಾಟಲ್ ಟೆಂಪ್ರೇಚರ್ ಅಂತ ಕೇಳಿದ್ದಾರೆ. ಓಕೆ, ಸೊ ನೋಡಿ, ಸ್ಪರ್ಮೆಟೋಜೆನಿಸಿಸ್ ಆಗೋದಕ್ಕೆ ಯಾವ ಟೆಂಪ್ರೇಚರ್ ಬೇಕೋ ಆ ಟೆಂಪ್ರೇಚರ್ನ ಸ್ಕ್ರಾಟಮ್ ಪ್ರೊವೈಡ್ ಮಾಡ್ತಾ ಇದೆ. ಸೊ ಬಾಡಿ ಟೆಂಪ್ರೇಚರ್ ಏನಿದೆ 37 ಡಿಗ್ರಿ ಸೆಂಟಿಗ್ರೇಡು, ಅದಕ್ಕಿಂತ ಸ್ಕ್ರಾಟಮ್ ಒಳಗಡೆ 2 to 2.5 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಓಕೆ, ಟೆಸ್ಟಿಸು ಬಾಡಿ ಒಳಗಡೆನೇ ಇರ್ಬೋದಾಗಿತ್ತು. ಯಾಕೆ ಬಾಡಿಯಿಂದ ಹೊರಗಡೆ ಇದೆ ಅಂತ ಹೇಳಿದ್ರೆ, ಅಥವಾ ಸ್ಕ್ರಾಟಮ್ ಒಳಗಡೆ ಇದೆ ಅಂತ ಹೇಳಿದ್ರೆ, ಸ್ಕ್ರಾಟಮಲ್ಲಿ ಬಾಡಿ ಟೆಂಪ್ರೇಚರ್ಗಿಂತ 2 to 2.5 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಸೊ ಟೆಸ್ಟಿಸ್ಸು ಸ್ಕ್ರಾಟಮ್ ಒಳಗಡೆ ಇರೋದ್ರಿಂದನೇ ನಾರ್ಮಲ್ ಸ್ಪರ್ಮೆಟೋಜೆನಿಸಿಸ್ಸು ಆಗ್ತಾ ಇರೋದು. ಓಕೆ, ಅಕಸ್ಮಾತ್ ಬಾಡಿ ಒಳಗಡೆ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಸ್ಪರ್ಮೆಟೋಜೆನಿಸಿಸ್ ಆಗ್ತಾ ಇರಲಿಲ್ಲ. ಓಕೆನಾ. ಸೊ ಇನ್ನು ಅಬ್ಡಾಮಿನಲ್ ಕ್ಯಾವಿಟಿ ಅಂತ ಹೇಳಿದ್ರೆ ಬಾಡಿ ಒಳಗಡೆ ಅಂತ, ಅದಲ್ಲ, ಆಪ್ಷನ್ ಬಿ ಅಲ್ಲ. ಮಮ್ಸ್ ವೈರಸ್ ಇನ್ಫೆಕ್ಷನ್ ಅಂದರೆ ಡೆಫಿನೆಟ್ಲಿ ಸ್ಪರ್ಮೆಟೋಜೆನಿಸಿಸ್ ಆಗೋದಿಲ್ಲ. ಸ್ಕ್ರಾಟಲ್ ಟೆಂಪ್ರೇಚರ್ ಜಾಸ್ತಿ ಆದರೂ ಕೂಡ ಸ್ಪರ್ಮೆಟೋಜೆನಿಸಿಸ್ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಎ. ಟೆಸ್ಟಿಸ್ಸು ಸ್ಕ್ರಾಟಮ್ ಒಳಗಡೆ ಇರೋದ್ರಿಂದನೇ, ಅಂದರೆ ಬಾಡಿ ಹೊರಗಡೆ ಸ್ಕ್ರಾಟಮ್ ಒಳಗಡೆ ಇರೋದ್ರಿಂದ ನಾರ್ಮಲ್ ಸ್ಪರ್ಮೆಟೋಜೆನಿಸಿಸ್ ಆಗ್ತಾ ಇದೆ. ಆಪ್ಷನ್ ಎ. ಓಕೆನಾ. ನೆಕ್ಸ್ಟ್ 20th ಕ್ವಶನ್ ನೋಡಿ. ಆಕ್ಸೆಸರಿ ಡಕ್ಟ್ಸ್ ಆಫ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನ್ ಫೀಮೇಲ್ ಇನ್ಕ್ಲೂಡ್ ಅಂತ ಕೇಳಿದ್ದಾರೆ. ಓಕೆ, ಸೊ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ, ಅದರಲ್ಲೂ ಕೂಡ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಆಕ್ಸೆಸರಿ ಗ್ಲ್ಯಾಂಡ್ಸು, ಆಕ್ಸೆಸರಿ ಡಕ್ಟ್ಸು, ಓಕೆ, ಅದೆಲ್ಲ ಗೊತ್ತಿರಬೇಕು. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಆಕ್ಸೆಸರಿ ಡಕ್ಟ್ಸ್ ಯಾವ್ಯಾವುದು, ಜೊತೆಗೆ ಎಕ್ಸ್ಟರ್ನಲ್ ಜೆನಿಟಾಲಿಯಾದಲ್ಲಿ ಏನೇನು ಬರುತ್ತೆ ಅಂತ ಗೊತ್ತಿರಬೇಕು. ಈಗ ಸದ್ಯಕ್ಕೆ ಆಕ್ಸೆಸರಿ ಡಕ್ಟ್ಸ್ ಯಾವುದು ಫೀಮೇಲಲ್ಲಿ ಅಂತ ಕೇಳಿದ್ದಾರೆ ನೋಡಿ. ಆಪ್ಷನ್ ಎ, ಓವಿಡಕ್ಟ್, ಯುಟರಸ್, ವೆಜೈನಾ. ಓಕೆ, ಓವರೀಸ್ ಅಲ್ಲ, ಓವೆರಿನ್ ಲಿಗಮೆಂಟ್ ಅಲ್ಲ. ಓವಿಡಕ್ಟ್ ಹೌದು, ಬಟ್ ಓವರೀಸ್ ಅಲ್ಲ, ಓವೆರಿನ್ ಲಿಗಮೆಂಟ್ ಅಲ್ಲ. ಈ ಕಡೆ ಮ್ಯಾಮರಿ ಗ್ಲ್ಯಾಂಡ್ ಅಲ್ಲ, ಓವರೀಸ್ ಅಲ್ಲ. ಇಲ್ಲಿ ಓವರೀಸ್ ಅಲ್ಲ. ಸೊ ಮೂರಲ್ಲೂ ಓವರೀಸ್ ಇದೆ. ಓವರಿ ಈಸ್ ಅ ಪ್ರೈಮರಿ ಫೀಮೇಲ್ ಸೆಕ್ಸ್ ಆರ್ಗನ್, ಆಕ್ಸೆಸರಿ ಡಕ್ಟ್ ಅಲ್ಲ. ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ದ ಓವಿಡಕ್ಟ್, ಯುಟರಸ್ ಆ್ಯಂಡ್ ವೆಜೈನಾ ಕಾನ್ಸ್ಟಿಟ್ಯೂಟ್ ದ ಫೀಮೇಲ್ ಆಕ್ಸೆಸರಿ ಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಓವಿಡಕ್ಟ್, ಯುಟರಸ್, ವೆಜೈನಾ ಆರ್ ದ ಆಕ್ಸೆಸರಿ ಡಕ್ಟ್ಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. 21st question. In human females, the number of primary follicles left in each ovary at puberty is ಅಂತ ಕೇಳಿದ್ದಾರೆ. ಇದು ಅಷ್ಟೇ ಡೈರೆಕ್ಟ್ ಕ್ವಶನ್ನು. ಸೊ ನೋಡಿ, ಫೀಮೇಲ್ಸಲ್ಲಿ ಎಂಬ್ರಿಯಾನಿಕ್ ಕಂಡೀಷನಲ್ಲಿ ಊಜೆನಿಸಿಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎಂಬ್ರಿಯಾನಿಕ್ ಕಂಡೀಷನಲ್ಲಿ ಊಜೆನಿಸಿಸ್ ಸ್ಟಾರ್ಟ್ ಆಗಿ ಪ್ರೈಮರಿ ಊಸೈಟ್ ಕಂಡೀಷನಲ್ಲಿ ಪ್ರೊಫೇಸ್ 1 ಸ್ಟೇಜಲ್ಲಿ ಅವು ಅರೆಸ್ಟ್ ಆಗುತ್ತೆ. ಓಕೆ, ಆಮೇಲೆ ಪ್ರೈಮರಿ ಊಸೈಡ್ ಸುತ್ತ ಫಾಲಿಕಲ್ಸ್ಗಳು ಫಾರ್ಮೇಷನ್ ಆಗುತ್ತೆ, ಪ್ರೈಮರಿ ಫಾಲಿಕಲ್ ಆಗುತ್ತೆ. ಆ ಪ್ರೈಮರಿ ಫಾಲಿಕಲ್ಸ್ಗಳು ಒಂದೊಂದೇ ಡಿಜೆನ್ರೇಟ್ ಆಗ್ತಾ ಬರುತ್ತೆ ಆಫ್ಟರ್ ಬರ್ತ್ ಟಿಲ್ ಪ್ಯೂಬರ್ಟಿ. ಓಕೆ, ಪ್ಯೂಬರ್ಟಿಗೆ ಬರೋದ್ರೊಳಗೆ 60,000 to 80,000 ಆಫ್ ಪ್ರೈಮರಿ ಫಾಲಿಕಲ್ಸ್ಗಳು ಉಳ್ಕೊಳ್ಳುತ್ತೆ. ಓಕೆನಾ. ನೋಡಿ ನಾನು ಹೇಳಿದೆ ಅಲ್ವಾ, ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಫೀಮೇಲ್ ಗ್ಯಾಮೆಟ್ ಇಸ್ ಕಾಲ್ಡ್ oogenesis, ಗೊತ್ತಿದೆ. oogenesis is initiated during the embryonic development stage. ಓಕೆ, ನೋಡಿ, ಕಪಲ್ ಆಫ್ ಮಿಲಿಯನ್ ಗ್ಯಾಮೆಟ್ ಮದರ್ ಸೆಲ್ಸ್, ಊಗೋನಿಯಾ ಅಂದರೆ ಒಂದೊಂದು ಓವರಿನಲ್ಲಿ ಅಪ್ರಾಕ್ಸಿಮೇಟ್ಲಿ 2 ಮಿಲಿಯನ್ ಊಗೋನಿಯಗಳು ಫಾರ್ಮೇಷನ್ ಆಗಿರುತ್ತೆ. ಒಂದೊಂದು ಓವರಿನಲ್ಲಿ 2 ಮಿಲಿಯನ್ ಊಗೋನಿಯಗಳು ಎಂಬ್ರಿಯಾನಿಕ್ ಕಂಡೀಷನಲ್ಲೇ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಆ ಊಗೋನಿಯಗಳು ನೋಡಿ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ದೇ ಎಂಟರ್ ಇನ್ ಟು ಪ್ರೊಫೇಸ್ 1 ಆ್ಯಂಡ್ ಗೆಟ್ ಅರೆಸ್ಟೆಡ್ ಅಟ್ ದ ಸ್ಟೇಜ್ ಆಫ್ ಪ್ರೈಮರಿ oocytes, at the stage called primary oocytes. Each primary oocyte then gets surrounded by layer of granulosa cells called primary follicles.
ಓಕೆನಾ. ಈಗ ನಮ್ಮ ಆನ್ಸರ್ ನೋಡಿ, ಎ ಲಾರ್ಜ್ ನಂಬರ್ ಆಫ್ ದೀಸ್ ಫಾಲಿಕಲ್ಸ್ ಡಿಜನರೇಟ್ ಡ್ಯೂರಿಂಗ್ ದ ಫೇಸ್ ಫ್ರಮ್ ಬರ್ತ್ ಟು ಪ್ಯೂಬರ್ಟಿ. ಹುಟ್ಟಿದ್ರಿಂದ ಪ್ಯೂಬರ್ಟಿಗೆ ಬರೋದ್ರೊಳಗೆ ಆ ಪ್ರೈಮರಿ ಫಾಲಿಕಲ್ಸ್ಗಳು ಒಂದೊಂದೇ ಡಿಜನರೇಟ್ ಆಗುತ್ತೆ. ಸೊ ನೋಡಿ, ಕಪಲ್ ಆಫ್ ಮಿಲಿಯನ್ ಗ್ಯಾಮೆಟ್ ಮದರ್ ಸೆಲ್ಸ್, 2 ಮಿಲಿಯನ್ ಹೂಗೊನೆಗಳಿದ್ದು 60 to 80,000ಗೆ ನೀವು ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಸೊ ಅವ್ರು ಕೇಳಿರೋದು ಎಷ್ಟೇ ಕ್ವಶನ್ನು, ಪ್ಯೂಬರ್ಟಲ್ಲಿ ಎಷ್ಟು ಉಳ್ಕೊಂಡಿರುತ್ತೆ ಅಂತ. ದಟ್ ಈಸ್ 60 to 80,000. ಆಪ್ಷನ್ ಯಾವುದಪ್ಪ? ಆಪ್ಷನ್ ಸಿ. ಇದುವರೆಗೂ 2017ವರೆಗೂ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಇನ್ನು ಮುಂದಿನ ವರ್ಷದ ಕ್ವಶನ್ಸ್ಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.